ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಕನಸನ್ನು ಹೊಂದಿದರೆ ನಿಮಗೊಂದು ಇಲ್ಲಿ ಅದ್ಭುತವಾದಂಥ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ಗಾರ್ಡ್ ಈ ಒಂದು ಹುದ್ದೆಗಳಿಗೆ ಹೊಸ ನೇಮಕಾತಿಯನ್ನು ಪ್ರಕಟಿಸಿದೆ. ಈ ಒಂದು ಹುದ್ದೆಗಳಿಗೆ ಬೇಕಾದ ವಿದ್ಯಾರ್ಹತೆ, ವಯೋಮಿತಿ ಮತ್ತು ಆಯ್ಕೆ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಸೊ ಈ ಒಂದು ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಸೊ ಇಲ್ಲಿ ಮೊದಲನೇದಾಗಿ ಬರೋದೇ ವಿದ್ಯಾರ್ಹತೆ ಏನಿದೆಯಪ್ಪ, ಇದಕ್ಕೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಓಕೆ, ಈ ಒಂದು SSLCಯನ್ನು ಪಾಸ್ ಮಾಡಿರಬೇಕು ಅಥವಾ ಅದರ ಒಂದು ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಯಾವುದೇ ಕರ್ನಾಟಕ ಪ್ರೌಢಶಿಕ್ಷಣ ಆಗಲಿ ಅಥವಾ ICSE ಆಗಲಿ ಅಥವಾ CBSE ಆಗಲಿ ಅಥವಾ NIOS ಆಗಲಿ ಈ ಒಂದು ವತಿಯಿಂದ ನಡೆಸುವ 10ನೇ ತರಗತಿ ಪರೀಕ್ಷೆ ಬರೆದವರು ಕೂಡ ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಸೊ ಗಮನಿಸಿ, ಇಲ್ಲೊಂದು ಮುಖ್ಯವಾದಂಥ ಪಾಯಿಂಟ್ ಏನಪ್ಪ ಅಂದ್ರೆ, ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರುವುದಿಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು ನೇಮಕಾತಿ ಪ್ರಕ್ರಿಯೆ ಹೇಗಿದೆ ಅಂದರೆ, ಜಸ್ಟ್ ಈ ಒಂದು SSLC ಅಂಕಗಳ ಆಧಾರದ ಮೇಲೆ ಇಲ್ಲಿ ಯಾರ್ದು ಒಂದು ಅಂಕಗಳು ಚೆನ್ನಾಗಿದ್ದಾವೆ ಅವರು ಇಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಆಗ್ಬೋದು. ಯಾವುದೇ ತರಹದ ಸ್ಪರ್ಧಾತ್ಮಕ ಪರೀಕ್ಷೆ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಇದರ ಒಂದು ಅಧಿಸೂಚನೆ ಒಂದು ಅರ್ಜಿ ಯಾವಾಗ? ಆಗಸ್ಟ್ 1ರಿಂದ ಆಗಸ್ಟ್ 31. ಅಂದರೆ ಇನ್ನೇನು ಎಷ್ಟಪ್ಪ, ಒಂದು 20 ಡೇಸಲ್ಲೇ ಈ ಒಂದು ನಿಮ್ಮ ಒಂದು ಅರ್ಜಿಯನ್ನು ನೀವು ಸಲ್ಲಿಸಲಿಕ್ಕೆ ಏನಪ್ಪ ಒಂದು ಕಾಲಾವಕಾಶ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಈ ಒಂದು ಹುದ್ದೆಗೆ ಬೇಕಾದ ಮತ್ತೊಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಒಂದು ವಿದ್ಯಾರ್ಥಿ ಆಯಿತು SSLC ಒಂದು ಪಾಸಾದ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಓಕೆ, ಸೆಕೆಂಡ್ ಏನು, ಇಲ್ಲಿ ಸೆಕೆಂಡ್ ಏನಾಗಿರ್ತದೆ, ನಿಮ್ಮ ಒಂದು ಶಾರೀರಿಕ ಪರೀಕ್ಷೆ, ದೈಹಿಕ ಪರೀಕ್ಷೆ ಅಥವಾ ದೈಹಿಕ ಸಮರ್ಥತೆ. ಓಕೆ, ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ ಮಾತ್ರ ಇರ್ತದೆ ಇದಕ್ಕೆ. ಓಕೆ, ಸೊ ಇವುಗಳನ್ನು ಬಿಟ್ಟರೆ ಡೈರೆಕ್ಟ್ ನಿಮ್ಮದೇನು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅರ್ಥ ಆಯ್ತಾ? ಸೊ ಈಗ ನೀವು SSLC ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ, ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಮೆರಿಟ್ ಪಟ್ಟಿ ಆದ ನಂತರ ಅಭ್ಯರ್ಥಿಗಳಿಗೆ ಈ ಒಂದು ದೈಹಿಕ ಪರೀಕ್ಷೆಗೆ ಫಿಸಿಕಲ್ ಟೆಸ್ಟಿಗೆ ಕರೀತಾರೆ. ಆ ಒಂದು ಫಿಸಿಕಲ್ ಟೆಸ್ಟ್ ಕರಿಬೇಕಂದ್ರೆ ಅದರದ್ದೇ ಆದ ಒಂದು ಮಾನದಂಡಗಳಿದಾವೆ. ನಿಮ್ಮ ಹೈಟ್ ಎಷ್ಟು ಬೇಕು, ವೇಟ್ ಎಷ್ಟು ಬೇಕು, ನಿಮ್ಮ ಚೆಸ್ಟ್ ಎಷ್ಟು ಬೇಕು, ಆ ಒಂದು ಬೇಸಿಸ್ ಮೇಲೆ ನೀವು ಕ್ವಾಲಿಫೈ ಆಗ್ತೀರಾ. ಅರ್ಥ ಆಯ್ತಾ? ಸೊ ಈ ಒಂದು ದೈಹಿಕ ಪರೀಕ್ಷೆಗಳು ಕಂಪಲ್ಸರಿ ಇರ್ತಾವೆ. ಇವುಗಳನ್ನು ಪೂರ್ಣಗೊಳಿಸದ ಹೊರತು ಅಭ್ಯರ್ಥಿ ನೇಮಕಾತಿಗೆ ಅನರ್ಹ ಆಗ್ತಾನೆ ಅಥವಾ ಅರ್ಹನಾಗಿರತಕ್ಕದ್ದಲ್ಲ. ಅರ್ಥ ಆಯ್ತಾ? ಸೊ ಈಗ ಸಿಂಪಲಾಗಿ ಹೇಳಬೇಕಂದ್ರೆ, ಈಗ ಡೈರೆಕ್ಟ್ ಮೆರಿಟ್ ಮೇಲೆ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ. ನೆಕ್ಸ್ಟ್ ಏನು, ಇದಕ್ಕೆ ಅದರದೇ ಆದಂಥ ಮಾನದಂಡಗಳದಾವ. ಏನು ಮಾನದಂಡಗಳು? ಇಲ್ಲಿ ನೋಡಿ, ಒಂದು ದೈಹಿಕ ಸಹಿಷ್ಣುತೆ ಮತ್ತು ಸಾಮರ್ಥ್ಯ ಅಂದರೆ ಕೆಲವೊಂದಿಷ್ಟು ಉದ್ದ ಜಿಗಿತ, ಎತ್ತರ ಜಿಗಿತ ಅವದವ ಮತ್ತು ಕೆಲವೊಂದಿಷ್ಟು ದೈಹಿಕ ಮಾನದಂಡಗಳದಾವ. ಓಕೆ, ಇದು SSLC ಅಥವಾ PUC. SSLC ಮಾಡಿದವ್ರು PUC ಮಾಡಿದವ್ರು SSLC ಮಾಡೇ ಇರ್ತಾರೆ. ಬಟ್ ಅದು SSLC ಅಂಕಗಳ ಮೇಲೆ ಇದು ಫೈನಲ್ ಆಗುತ್ತೆ. ಓಕೆ, ನಾನು ನಿಮಗೆ ಆಫಿಷಿಯಲ್ ನೋಟಿಫಿಕೇಷನ್ ಕೂಡ ತೋರಿಸ್ತೀನಿ. ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ದೈಹಿಕ ಮಾನದಂಡ ಏನೇನು ಬೇಕು ಅದು ನೋಡೋಣ. ಇಲ್ಲಿ ಈ ಒಂದು ಫಿಸಿಕಲ್ ಟೆಸ್ಟ್ ಸ್ಟ್ಯಾಂಡರ್ಡ್ಸ್ಗಳ ಇಲ್ಲಿ ಏನೇನದವ ನೋಡಿ. ಈಗ ಪುರುಷ ಅಭ್ಯರ್ಥಿಗಳಿಗೆ ಫಾರ್ ಮೇಲ್ ಏನು ಬೇಕು, ಮಿನಿಮಮ್ 163 ಸೆಂಟಿಮೀಟರ್ ಬೇಕಾಗತ್ತೆ. ಅರ್ಥ ಆಯ್ತಾ? 163 ಸೆಂಟಿಮೀಟರ್. ಮತ್ತು ಚೆಸ್ಟ್ ಏನು ಬೇಕು, 79 ನಾರ್ಮಲ್ ಇದ್ದಾಗ ಪ್ಲಸ್ ಎಕ್ಸ್ಪಾನ್ಷನ್ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಬೇಕು. ಹಿಗ್ಗುವಿಕೆ ಅಂತ ಅಂತೀವಿ. ಇಷ್ಟಾದ್ರೆ
ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲು. ಇದನ್ನು ನೋಡಿಕೊಂಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ನಿಮ್ದು ಇಟ್ಟು ಹೈಟ್ ಇಲ್ಲ, ಇಟ್ಟು ಚೆಸ್ಟ್ ಇಲ್ಲ ಅಂದ್ರೆ ನಿಮ್ಮದು 99% ಇದ್ದರೂ ಯೂಸ್ ಇಲ್ಲ. ಯಾಕೆಂದರೆ ನಿಮ್ಮ ಒಂದು ಫಿಸಿಕಲ್ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಆಮೇಲೆ ಫಾರೆಸ್ಟ್ ಟ್ರೈಬ್, ಈ ಒಂದು ಬುಡಕಟ್ಟು ಒಂದು ಪುರುಷರಿಗೆ ಎಷ್ಟು ಮಿನಿಮಮ್ 152 ಸೆಂಟಿಮೀಟರ್ ಬೇಕು. ಆಮೇಲೆ ಎದೆ ಎಷ್ಟು ಬೇಕು, ಚೆಸ್ಟು 74 ಒಂದು ಎಕ್ಸ್ಪಾನ್ಷನ್ ಆಗೋಕ್ಕಿಂತ ಮುಂಚೆ ಅಂತ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಬೇಕು, ಅಂದರೆ ಹಿಗ್ಗಬೇಕು. ಓಕೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಮಿನಿಮಮ್ 150 ಸೆಂಟಿಮೀಟರ್ ಹೈಟ್ ಬೇಕು. ಅವರ ಒಂದು ವೇಟ್ ಮಿನಿಮಮ್ 40 kg ಬೇಕು. ನೆಕ್ಸ್ಟ್ ಮಹಿಳಾ ಒಂದು ಬುಡಕಟ್ಟು ಸಮಾಜಕ್ಕೆ ಅವರಿಗೆ ಹೈಟ್ 145 ಸೆಂಟಿಮೀಟರ್, ವೇಟ್ ಮಿನಿಮಮ್ 38 kg, ಇಷ್ಟಂತರೂ ಬೇಕಾಗತ್ತೆ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇದೆಲ್ಲ ಆದಮೇಲೆ ಇದನ್ನೆಲ್ಲ ಮೊದಲು ಸ್ಕ್ರೀನಿಂಗ್ ಮಾಡ್ತಾರೆ. ಇಲ್ಲಿ ನೀವು ಎಲಿಜಿಬಲ್ ಆದ್ರೇ ಮುಂದೆ ನಿಮಗೇನು ಮಾಡ್ತಾರೆ, ನೆಕ್ಸ್ಟ್ ಟೆಸ್ಟಿಗೆ ಕರೀತಾರೆ. ಯಾವುದದು? ಅದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಇದರಲ್ಲೇ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಅಂದರೆ 1.6 ಕಿಲೋಮೀಟರ್, ಈ ಒಂದು ಮೀಟರನ್ನು ಇಷ್ಟು ಅಂತರವನ್ನು 7 ನಿಮಿಷಗಳಲ್ಲಿ ನೀವು ಮುಗಿಸ್ಬೇಕು. ಮಹಿಳಾ ಅಭ್ಯರ್ಥಿಗೆ 1 ಕಿಲೋಮೀಟರ್ ಅಂದರೆ 1000 ಮೀಟರ್ 6 ನಿಮಿಷದಲ್ಲಿ ಮುಗಿಸ್ಬೇಕಾಗತ್ತೆ. ಸೊ ಇದರಲ್ಲಿ ಯಶಸ್ವಿ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತಕ್ಕೆ ಹೋಗ್ತಾರೆ, ಇಲ್ಲ ಅಂದ್ರೆ ಅನರ್ಹ, ಎಲಿಜಿಬಲ್. ಓಕೆ, ಎಲಿಜಿಬಲ್ ಆಗೋದಿಲ್ಲ. ನೆಕ್ಸ್ಟ್ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಏನಪ್ಪ ಅಂದ್ರೆ 100 ಮೀಟರ್ ರನ್ನಿಂಗ್ ಇರುತ್ತೆ. 100 ಮೀಟರ್ ರನ್ನಿಂಗ್ 15 ಸೆಕೆಂಡಲ್ಲಿ ಓಡಬೇಕು. ಎತ್ತರ ಜಿಗಿತ ಎಷ್ಟು? 1.2 ಮೀಟರ್ ಇರುತ್ತೆ. ಇಷ್ಟು ಜಿಗಿನೇ ಬೇಕು. ಆಮೇಲೆ ಲಾಂಗ್ ಜಂಪ್, ಇದು ಹೈ ಜಂಪು, ಇದು ಲಾಂಗ್ ಜಂಪ್. ಓಕೆ, 3.8 ಮೀಟರ್ ಇಷ್ಟು ಉದ್ದ ಜಿಗಿತ. ಆಮೇಲೆ ಶಾರ್ಟ್ ಪುಟ್ 5.6 ಮೀಟರ್ ಇಷ್ಟು ಶಾರ್ಟ್ ಪುಟ್ ಇರುತ್ತೆ. ಸೊ ಇವೆಲ್ಲವೂ ಏನಾಗ್ತವೆ, ದೈಹಿಕ ಪರೀಕ್ಷೆಯಲ್ಲಿ ಮ್ಯಾಟ್ರ್ ಆಗ್ತವೆ. ಸೊ ಇವುಗಳನ್ನೆಲ್ಲ ನೀವೆಲ್ಲ ಕ್ವಾಲಿಫೈ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ನೇಮಕಾತಿ ವಿಧಾನ ಏನಾಗುತ್ತೆ, ನೆಕ್ಸ್ಟ್ ನಿಮ್ಮದು ಒಂದು ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಜಸ್ಟ್ ಹಿಯರ್ ದಿಸ್ ಈಸ್ ದ ಆಫಿಷಿಯಲ್ ನೋಟಿಫಿಕೇಷನ್. ಇಲ್ಲಿ ನೋಡಿ, ಆ ಒಂದು SSLC ವಿದ್ಯಾರ್ಥಿ ಆ ಒಂದು ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಅಂದರೆ ಒಂದು ಪೋಸ್ಟಿಗೆ 20 ಜನ, ಇಷ್ಟು ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನು ಈ ಒಂದು ಅನುಪಾತದಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಾಗೆ ಕರೀತಾರೆ. ಆಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು. ಸೊ ಇವೆಲ್ಲ ಒಮ್ಮೆಲೇ ಆಗ್ತವೆ. ಸೊ ಈ ಒಂದು ಪರೀಕ್ಷೆ ಆದಮೇಲೆ ಆ ಒಂದು ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಪರೀಕ್ಷೆಗಳ ಕುರಿತು ದಿನಾಂಕವನ್ನು ಕಾಲಕ್ಕೆ ಒಂದು ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣ ಮುಖಪುಟದ ಕೆಳಭಾಗದಲ್ಲಿ ಒಂದು ನೇಮಕಾತಿ ಇದೆ. ಓಕೆ, ಈ ಕುರಿತು ಇಲಾಖೆಯ ವತಿಯಿಂದ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ. ಓಕೆ, ಸೊ ನೀವು ಏನೇ ಒಂದು ಅಪ್ಡೇಟ್ ಇದ್ರೂ ಈ ಒಂದು ಬೇಸಿಸ್ ಮೇಲೆ ಏನು ಮಾಡಬೇಕಾಗತ್ತೆ, ಈ ಒಂದು ವಿಸಿಟ್ಗೆ ಅಂದರೆ ಈ ಒಂದು http@aranya.government.in ಈ ಒಂದು ಅಧಿಕೃತ ಜಾಲತಾಣಕ್ಕೆ ಹೋಗಿ ನೀವು ಅಪ್ಡೇಟನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈಗಾಗಲೇ ಹೇಳಿದಾಗೆ ನೀವು ಈ ಒಂದು ಪುರುಷ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಮಿನಿಮಮ್ ಏನೇನು ಬೇಕು ಅದನ್ನೆಲ್ಲ ನೋಡಿರ್ತೀರ. ಅದೇ ರೀತಿ ಕೆಲವೊಂದಿಷ್ಟು ಇದು ಅದಾವೆ, ಫಿಸಿಕಲ್ ಡಿಫೆಕ್ಟ್ಸ್ ಅದಾವೆ. ಸೊ ತಾಗು ಮಂಡಿ ಇರಬಾರ್ದು, ಬಾಗಿದ ಕಾಲುಗಳಿರಬಾರ್ದು, ಆಮೇಲೆ ಚಪ್ಪಟೆ ಪಾದ, ಆಮೇಲೆ ನರ ಊತವಿರುವುದು, ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು. ಸೊ ಈ ರೀತಿ ಇನ್ನಿತರ ಪ್ರಾಬ್ಲಮ್. ಆಮೇಲೆ ಐ ವಿಷನ್ ದೃಷ್ಟಿ ಸಾಮರ್ಥ್ಯ 6/6 ಬೇಕು. ಓಕೆ, 6/6 ಅಥವಾ 6/9. ಮತ್ತು ಸಮೀಪ ದೃಷ್ಟಿ ಇಷ್ಟು ಬೇಕು. ಅದೇ ರೀತಿ ಇನ್ನಿತರ ಒಂದು ಈ ಒಂದು ಕಣ್ಣಿನ ಪರೀಕ್ಷೆಯನ್ನು ಮಾಡಲಾಗತ್ತೆ. ಇದೆಲ್ಲ ಮೆಡಿಕಲ್ ಟೆಸ್ಟಲ್ಲಿ ಬರುತ್ತೆ. ಶ್ರವಣ ಪರೀಕ್ಷೆ
ಇದರಲ್ಲಿ ಎಲ್ಲ ಶ್ರವಣ ಪರೀಕ್ಷೆ, ಹಿಯರಿಂಗ್ ಟೆಸ್ಟ್ ಆಗ್ತವೆ. ಸೊ ಇವೆಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಫಿಸಿಕಲ್ ಟೆಸ್ಟ್ ನೋಡ್ಕೊಳ್ಳಿ. ಶಾರ್ಟ್ ಪುಟ್ ಟೆಸ್ಟ್ ಬೇಕು, ಏನು ಎಲ್ಲ ಒಂದು ಡಿಟೇಲ್ ಆದಂಥ ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ. ಸೊ ಇದು ಎಲ್ಲ ಆದಮೇಲೆ ನಿಮ್ದು ಏನಾಗುತ್ತೆ ನೆಕ್ಸ್ಟ್ ಮೆರಿಟ್ ಪಟ್ಟಿ. ಮೆರಿಟ್ ಪಟ್ಟಿ ಹೇಗೆ? ದೈಹಿಕ ತಾಳ್ವಿಕೆ ಪರೀಕ್ಷೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಅರ್ಥ ಆಯ್ತಾ? ಸೊ ಇದರಲ್ಲಿ ಕೂಡ ನೀವು ಎಷ್ಟು ಅಂಕಗಳನ್ನು ತಗೋತೀರಾ ಆ ಎರಡೂ ಪರೀಕ್ಷೆಗಳ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳು ಈ SSLC ತತ್ಸಮಾನ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ನೋಡಿ ಮೇನ್ ನಿಮ್ಮದು ಮ್ಯಾಟರ್ ಆಗೋದು SSLC ಮಾರ್ಕ್ಸ್. ಇದೇನೈತಿ ಇಲ್ಲಿ ಅರ್ಹತೆಯನ್ನು ಪಡಿಬೇಕಾಗತ್ತೆ ನೀವು ಈ ಒಂದು ಫಿಸಿಕಲ್ ಟೆಸ್ಟಲ್ಲೇ. ಇದೆಲ್ಲ ಆಯ್ತಂದ್ರೆ ನಿಮ್ಗೆ ವೃತ್ತ ಸರ್ಕಲ್ ವೈಸ್ ನಿಮ್ಗೆ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಪೋಸ್ಟ್ಗಳನ್ನು ಕೂಡ ತೋರಿಸ್ತೀನಿ, ಆ ಒಂದು ವೃತ್ತ ಅಥವಾ ಸರ್ಕಲ್ ವೈಸ್ ಎಷ್ಟು ಅದಾವಂತ. ಸೊ ಅದು 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಈ ಒಂದು ವೆಬ್ಸೈಟ್ನಲ್ಲಿ ಬಿಡಲಾಗತ್ತೆ. ಇದನ್ನೆಲ್ಲ ಬಿಟ್ಟ ಮೇಲೆ ನೆಕ್ಸ್ಟ್ ಮೂಲ ದಾಖಲಾತಿ ಪರಿಶೀಲನೆ ಆಗ್ತದೆ. ಮೂಲ ದಾಖಲಾತಿ ಪರಿಶೀಲನೆ ಆದಮೇಲೆ ಇದರಲ್ಲಿ ಏನಾದರೂ ನಿಮ್ಮ ಒಂದು ದಾಖಲಾತಿಗಳು ನೀವು ಸಲ್ಲಿಸಲಿಲ್ಲ ಅಂದ್ರೆ ಫೈನಲ್ ಆಗಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅವರಿಗೆ ಒಂದು ನೇಮಕಾತಿ ಆದೇಶವನ್ನು ಕೊಡಲಾಗತ್ತೆ. ಅರ್ಥ ಆಯ್ತಾ? ಸೊ ಇದೇ ರೀತಿ ನಿಮಗೆ ಏನು ಹೇಳ್ತೇನೆ ಅಂದರೆ, ಸೊ ಇಲ್ಲಿ ವೃತ್ತದ ವೈಸು ನಿಮಗೆ ನಿಯರೆಸ್ಟ್ ನಿಮ್ಮ ಒಂದು ಜಿಲ್ಲಾವಾರು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಜಿಲ್ಲಾ ಅನ್ನೋಕ್ಕಿಂತ ಸರ್ಕಲ್ ವೈಸ್ ಏಜ್ ಎಷ್ಟು ಬೇಕನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಇದು ಅರ್ಜಿ ಶುಲ್ಕ ಎಷ್ಟು? ಪುರುಷ 200, ಮಹಿಳಾ ಅಭ್ಯರ್ಥಿಗೆ 100. ಆಮೇಲೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದಕ್ಕೆ 150. ಅರ್ಥ ಆಯ್ತಾ? ಸೊ ಈ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ಅರ್ಜಿ ಸಲ್ಲಿಸುವ ಒಂದು ಟೈಮಿಂಗ್ ಬಂದಿಲ್ಲ, ಆಗಸ್ಟ್ 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ನಾವು ಯಾವ ಒಂದು ವೃತ್ತದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಬೆಂಗಳೂರು ವೃತ್ತದಲ್ಲಿ ಒಟ್ಟು 70 ಹುದ್ದೆಗಳಿದಾವೆ. ಅದರಲ್ಲಿ ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬನ್ನೇರುಘಟ್ಟ ಇವೆಲ್ಲವೂ ಬರ್ತಾವೆ. ನೆಕ್ಸ್ಟ್ ಬೆಳಗಾವಿಯಲ್ಲಿ ಬೆಳಗಾವಿ ವಿಭಾಗ, ಗೋಕಾಕ್, ಬಾಗಲಕೋಟ್, ವಿಜಯಪುರ. ಅದೇ ರೀತಿ ಬಳ್ಳಾರಿ ಎಷ್ಟದವ? 1746. ಆಮೇಲೆ ಚಾಮರಾಜನಗರ ಅತಿ ಹೆಚ್ಚು ಚಾಮರಾಜನಗರದವ 169. ಯಾಕೆಂದರೆ ಫಾರೆಸ್ಟ್ ಏರಿಯಾ ಎಲ್ಲ ಇಲ್ಲೇ ಅದ. ಒಂದು ಬಂಡೀಪುರ, ಮಲೆ ಮಹದೇಶ್ವರ, BR ದೇಹುಲಿ ಸಂರಕ್ಷಿತ ಪ್ರದೇಶ. ಆಮೇಲೆ ಚಿಕ್ಕಮಗಳೂರು 56, ಧಾರವಾಡ 12, ಹಾಸನ 30, ಕೆನರಾ ತೀರ ಅಂದರೆ ಇದು ಕಾರವಾರ, ಹಳಿಯಾಳ್, ಯಲ್ಲಾಪುರ, ಶಿರ್ಸಿ, ಹೊನ್ನಾವರ, ದಾಂಡೇಲಿ ಇಲ್ಲಿ 60 ಹುದ್ದೆಗಳದಾವ. ನೆಕ್ಸ್ಟ್ ಕೊಡಗು 32, ಕಲಬುರಗಿ 4 ಅದಾವ. ಆಮೇಲೆ ಮಂಗಳೂರು 54, ಮೈಸೂರು 120, ಶಿವಮೊಗ್ಗ 38. ಹೀಗೆ ಒಟ್ಟಾರೆಯಾಗಿ 700 ನಾನ್ HK 50. ಹೀಗಾಗಿ ಒಟ್ಟಾರೆಯಾಗಿ 750 ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಸೊ ಈ ಒಂದು ಅರ್ಜಿಯನ್ನು ನೀವು ಅಕ್ಟೋಬರ್ 1ರಿಂದ ಅಪ್ಲೈ ಮಾಡ್ಬೋದು. ಆಗಸ್ಟ್ 1ರಿಂದ. ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/1 ಅಂದರೆ ಆಗಸ್ಟ್ 1ಕ್ಕೆ ಸ್ಟಾರ್ಟು, ಆಗಸ್ಟ್ 31ಕ್ಕೆ ಸ್ಟಾಪು. ಕೊನೆಯ ದಿನಾಂಕ ಶುಲ್ಕ ಪಾವತಿಸಲಿಕ್ಕೆ ಸೆಪ್ಟೆಂಬರ್ 2. ಓಕೆ. ಸೊ ಇದಿಷ್ಟು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕರೆದಂಥ ಅರಣ್ಯ ವೀಕ್ಷಕ
ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ಥರದ ಒಂದು ಹೊಸ ಹೊಸ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.